Hello students, in the discussion of special type of gates or special gates, we have completed one special gate, that is exclusive OR gate. So let us see one more special gate, that is exclusive NOR gate or XOR gate. Okay, so ಇಲ್ಲಿ XOR gate na logic symbol ಏನಪ್ಪ, logic symbol. ಓಕೆ, ಲಾಜಿಕ್ ಸಿಂಬಲ್ ಯಾವ ರೀತಿ ಇರುತ್ತೆ ಅಂದ್ರೆ ನೋಡಿ, ಆರ್ ಅಂತ ಇದೆಯಲ್ಲ, ಸೊ ಆರ್ ಗೇಟ್ಗೆ ಸಿಂಬಲ್ ಇದೆ, ಹೌದಲ್ಲ. ನಾರ್ ಇದೆ ಅಲ್ವಾ, ಸೊ ನಾಟ್ ಆಪರೇಷನ್ ಆಗುತ್ತೆ. ಸೊ ಇದು ನಾರ್ ಆಯ್ತು. ಎಕ್ಸ್ಕ್ಲೂಸಿವ್ ನಾರ್ಗೆ ಡಿಫರೆನ್ಸ್ ತೋರಿಸ್ಲಿಕ್ಕೆ ಈ ರೀತಿ ಇನ್ಪುಟ್ ಸೆಕ್ಷನ್ ಅಲ್ಲಿ ಆರ್ಕ್. ಸೊ ನಂಬರ್ ಆಫ್ ಇನ್ಪುಟ್ ಟರ್ಮಿನಲ್ಸ್ 2, A here B. Okay, so here output is Y is equal to A exclusive NOR B. ಓಕೆ, ಈ ರೀತಿ ಸರ್ಕಲ್ ಬರೆದು ಡಾಟ್ ಬರೆದ್ರೆ ಸೊ ಅದು ಎಕ್ಸ್ಕ್ಲೂಸಿವ್ ನಾರ್ ಗೇಟ್ ನ ಸಿಂಬಲ್. ಓಕೆ, ಸರ್ಕಲ್ ಬರೆದು ಇಲ್ಲೊಂದು ಡಾಟ್ ಹಾಕಿದ್ರೆ ಸೊ ಇದೇನ್ ಆಗುತ್ತೆ, ಎಕ್ಸ್ಕ್ಲೂಸಿವ್ ನಾರ್ ಗೇಟ್ ನ ಸಿಂಬಲ್ ಆಗುತ್ತೆ. ಸರಿನಾ? ಸೊ ಹಿಯರ್ ವರ್ಕಿಂಗ್ ಕಂಡೀಷನ್ ಅಥವಾ ಕಂಡೀಷನ್ ಆಫ್ ವರ್ಕಿಂಗ್ ನೋಡೋಣ. ಕಂಡೀಷನ್ ಆಫ್ ವರ್ಕಿಂಗ್. ಸೊ ಕಂಡೀಷನ್ ಆಫ್ ವರ್ಕಿಂಗ್ ಆಫ್ ಎಕ್ಸ್ಕ್ಲೂಸಿವ್ ಆರ್ ಗೇಟ್ ನಾವು ನೆನ್ಪು ಮಾಡ್ಕೊಳೋದಾದ್ರೆ, ರೈಟ್, ಸೊ ಇಲ್ಲೇನಾಗುತ್ತೆ, ಎಕ್ಸ್ಕ್ಲೂಸಿವ್ ಆರ್ ಗೇಟ್ ಅಲ್ಲಿ when odd number of inputs are high, then output will be high. But in case of NOR gate, ಎರಡು ಕಂಡೀಷನ್ ಇಲ್ಲಿ ಹೇಳ್ಕೊಳ್ಳೋದು. ಏನಪ್ಪಾ ಅಂತಂದ್ರೆ, the output of the gate will be high when, or you can also say only when even number of inputs are high. ಅಥವಾ ಇನ್ನೊಂದು ಕಂಡೀಷನ್ ಅಂದ್ರೆ, the output will be high when all the inputs are low. ಓಕೆ, ಸೊ ಎಲ್ಲ ಇನ್ಪುಟ್ ಲೋ ಇದ್ರೆ ಔಟ್ಪುಟ್ ಹೈ ಇರುತ್ತೆ. ಅಥವಾ ಈವನ್ ನಂಬರ್ ಆಫ್ ಇನ್ಪುಟ್ಸ್ ಹೈ ಇದ್ರೆ ಔಟ್ಪುಟ್ ಏನಾಗುತ್ತೆ, ಹೈ ಆಗುತ್ತೆ. ಸರಿನಾ? ಸೊ ಇದೇನು ಕಂಡೀಷನ್ ಆಫ್ ವರ್ಕಿಂಗ್, ಸೊ ಅಥವಾ ವರ್ಕಿಂಗ್ ಕಂಡೀಷನ್ ಅಂತ ಹೇಳ್ತಾರೆ. ಓಕೆ, ಸೊ ಟ್ರೂತ್ ಟೇಬಲ್ ಬರೆಯೋದಾದ್ರೆ ಈಗ ಎರಡು ಇನ್ಪುಟ್ ಟರ್ಮಿನಲ್ಸ್ ಬರೆಯ, ಎ ಮತ್ತೆ ಬಿ. ಓಕೆ, ಸೊ y is equal to a exclusive NOR b. ಓಕೆ, ಸೊ 2 ಇನ್ಪುಟ್ಸ್ ಅಲ್ವಾ, 2 ಇನ್ಪುಟ್ ಅಂದ್ರೆ 2 power n ಪಾಸಿಬಿಲಿಟೀಸ್, ಅಲ್ಲಿಗೆ 2 power 2 ಪಾಸಿಬಿಲಿಟೀಸ್, 4 ಪಾಸಿಬಿಲಿಟೀಸ್. ಯಾವ್ಯಾವುದು? 0 0 0 1 1 0 1 1. ಟ್ರೂತ್ ಟೇಬಲ್. ಸರಿನಾ? ನೆಕ್ಸ್ಟ್ ಕಂಡೀಷನ್ ಏನು, ಇಫ್ ಈವನ್ ನಂಬರ್ ಆಫ್ ಇನ್ಪುಟ್ಸ್ ಆರ್ ಹೈ ದೆನ್ ಔಟ್ಪುಟ್ ಇಸ್ ಹೈ, ಆರ್ ಇಫ್ ಆಲ್ ದ ಇನ್ಪುಟ್ಸ್ ಆರ್ ಹೈ ದೆನ್ ಔಟ್ಪುಟ್ ವಿಲ್ ಬಿ ಹೈ. ಓಕೆ, ಸೊ ಇವೆರಡು ಕಂಡೀಷನ್ ಮಾತ್ರ ಏನಾಗುತ್ತೆ, ಔಟ್ಪುಟ್ ಹೈ ಆಗುತ್ತೆ. ಸರಿನಾ? ಸೊ 0 0 ಆಲ್ ದ ಇನ್ಪುಟ್ಸ್ ಆರ್ 0 means what, output high. 0 1 ಈ odd number of inputs are high means 0. 1 0 odd number of inputs are high means 0. 1 1 means what, even number of inputs are high then 1. ಓಕೆ, ಸೊ ಇದೇನಿದು ಟ್ರೂತ್ ಟೇಬಲ್. ಹಾಗಾದ್ರೆ ಒಂದು ಎಕ್ಸ್ಪ್ರೆಷನ್ ಬರೆಯೋಣ ಇದಕ್ಕೆ. ಸೊ ಯಾವ್ಯಾವ ಇನ್ಪುಟ್ ಪಾಸಿಬಿಲಿಟೀಸ್ಗೆ ಔಟ್ಪುಟ್ ಹೈ ಬಂದಿದೆನೋ ಅದನ್ನ ಪ್ರಾಡಕ್ಟ್ ಟರ್ಮ್ ಬರ್ಕೋಣ. ಎ ಕಾಂಪ್ಲಿಮೆಂಟ್ ಇಂಟು ಬಿ ಕಾಂಪ್ಲಿಮೆಂಟ್, ಎ ಬಿ. ಓಕೆ, ಸೊ ಅಂದ್ರೆ 0 ಇದ್ರೆ ಆ ಒಂದು ವೇರಿಯೇಬಲ್ ನ ಕಾಂಪ್ಲಿಮೆಂಟ್ ಫಾರ್ಮ್ ಅಲ್ಲಿ ಬರೀಬೇಕು. 0 1 ಇದ್ರೆ ಅನ್ಕಾಂಪ್ಲಿಮೆಂಟೆಡ್ ಫಾರ್ಮ್ ಅಲ್ಲಿ ಬರೀಬೇಕು. ಮತ್ತೆ ಆ ಒಂದು ವೇರಿಯೇಬಲ್ಸ್ ನ ಪ್ರಾಡಕ್ಟ್ ಮಾಡಬೇಕು, ಅಂದ್ರೆ ಮಲ್ಟಿಪ್ಲೈ ಮಾಡಬೇಕು ಲಾಜಿಕಲಿ. ಅಂದ್ರೆ ಎ ಇಲ್ಲಿ 0, ಎ ಕಾಂಪ್ಲಿಮೆಂಟ್,
ಬಿ 0 ಇದೆ, ಬಿ ಕಾಂಪ್ಲಿಮೆಂಟ್. ಇವೆರಡನ್ನ ಏನ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಈ ವೇರಿಯೇಬಲ್ಸ್ ನ ಮಲ್ಟಿಪ್ಲೈ ಮಾಡಬೇಕು. ಅದೇ ತರ a1 b1 ಅಂದ್ರೆ a ಇಂಟು ಬಿ. ಓಕೆ, ಸೊ ಹಾಗಾದ್ರೆ ಎಕ್ಸ್ಪ್ರೆಷನ್ y ಇಸ್ ಈಕ್ವಲ್ ಟು a ಎಕ್ಸ್ಕ್ಲೂಸಿವ್ ನಾರ್ b ಇಸ್ ಈಕ್ವಲ್ ಟು ಏನಂತ ಬರೆಯೋದು, a ಕಾಂಪ್ಲಿಮೆಂಟ್ b ಕಾಂಪ್ಲಿಮೆಂಟ್ ಪ್ಲಸ್ ಎ ಬಿ. ಓಕೆ, ಈ ರೀತಿ ಬರೆಯೋದು. ಸರಿನಾ? ಈಗ ನಾವೇನೇನು ಬರ್ದ್ವಿ, ಟೇಬಲ್ ಬರ್ದ್ವಿ. ಸರಿನಾ? ರೈಟ್. ಸೊ ನೆಕ್ಸ್ಟ್ ಹಾಗಾದ್ರೆ ಏನ್ ಬರೆಯೋಣ ಅಂದ್ರೆ, ಸೊ ಐ ವಿಲ್ ಡ್ರಾ ದಿಸ್ ಸರ್ಕ್ಯೂಟ್. ಓಕೆ, ಸೊ ವಿಲ್ ಡ್ರಾ ದಿಸ್ ಸರ್ಕ್ಯೂಟ್ ಯೂಸಿಂಗ್ ಬೇಸಿಕ್ ಗೇಟ್ಸ್. ಓಕೆ, ಸೊ ಎಕ್ಸ್ಕ್ಲೂಸಿವ್ ನಾರ್ ಗೇಟ್ using basic gates. Okay, basic gates. ಓಕೆ, ಸರಿ. ಹಾಗಾದ್ರೆ ನೋಡಿ ಎಷ್ಟು ಪ್ರಾಡಕ್ಟ್ ಟರ್ಮ್ ಇದೆ, 1 2 ಅಲ್ವಾ? ಸೊ 2 ಆಂಡ್ ಗೇಟ್. A complement B complement. B complement. B here B complement. Sorry na? So output of this one is A complement into B complement. Then AB. A B A B. So ಇದನ್ನು ಆಡ್ ಮಾಡು. ಇವೆರಡನ್ನು ಆಡ್ ಮಾಡು. A exclusive nor B is equal to y is equal to A complement B into B complement plus AB. Okay, this is what circuit diagram, logic circuit diagram for exclusive NOR gate. ಸರಿನಾ? ಸೊ ಇಷ್ಟನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಇನ್ ದ ನೆಕ್ಸ್ಟ್ concept will draw the timing diagram and also an IC which is used. Okay, it consists of exclusive NOR gate. Okay, so we'll see that one. Okay, so let us say timing diagram for exclusive NOR gate. Okay, so we know the truth table, that is 0 0 0 1 1 0 1 1. So output here is 1 0 0 1. ನೋಡಿ, ಇದು just like ಯಾವ ರೀತಿ ಇದೆ, just a complement of exclusive OR gate ಅಂತ ಇದೆ. ಓಕೆ, ಎಕ್ಸ್ಕ್ಲೂಸಿವ್ OR gate ನ ಕಾಂಪ್ಲಿಮೆಂಟ್ ರೀತಿ ಇದೆ. ಸರಿನಾ? ಸೊ ಹಾಗಾಗಿ ನಾವು ಎಕ್ಸ್ಕ್ಲೂಸಿವ್ OR gate ನ A exclusive NOR ಓಕೆ ಅಂತ ಬರೆಯೋದು ಸರಿನೇ. ಸಪೋಸ್ ಯು ಕ್ಯಾನ್ ರೈಟ್ ಇಟ್ ಆಲ್ಸೋ ಲೈಕ್ ದಿಸ್, ಈ ರೀತಿನೂ ಬರೀಬಹುದು. ಅಂದ್ರೆ ಎಕ್ಸ್ಕ್ಲೂಸಿವ್ NOR is complement of exclusive OR gate. ಸೊ ಟೈಮಿಂಗ್ ಡಯಾಗ್ರಾಮ್ ನೋಡೋಣ. ಸೊ ಎ 4 ಸ್ಲಾಟ್ಸ್ ನ ಬರ್ಕೊಳ್ಳೋಣ. ಓಕೆ, so 0 0 1 1 1 1. So B 0 1 0 1. Okay, so resultant is A exclusive NOR B.
0 0 1. Okay, 0 1 0. 1 0 0. 1 1 1. Okay, see, this is what timing diagram of exclusive NOR gate. So we have realized this one using basic gates. In applications anta bandaga, so we use this, okay, exclusive NOR gate in arithmetical operations, arithmetic circuits, arithmetic ಸರ್ಕ್ಯೂಟ್ಸ್ ಅಲ್ಲಿ ಅಂದ್ರೆ ಆಡರ್ ಸಬ್ಟ್ರಾಕ್ಟರ್ಸ್, ಓಕೆ, ಈ ರೀತಿ ಅಥಮೆಟಿಕ್ ಸರ್ಕ್ಯೂಟ್ಸ್ ಅಲ್ಲಿ ನೋಡ್ತೀವಿ. ಅಂಡ್ ಕಂಪ್ಯಾರೇಟರ್ಸ್, ಓಕೆ, ಸೊ ಕಂಪ್ಯಾರೇಟರ್ಸ್ ಅಲ್ಲಿ ನೋಡ್ತೀವಿ. ಕಂಪ್ಯಾರೇಟರ್ಸ್, ಈವನ್ ಪ್ಯಾರಿಟಿ ಚೆಕರ್ಸ್, ಈವನ್ ಪ್ಯಾರಿಟಿ ಚೆಕರ್. ಸೊ ಹೆಂಗೆ ಎಕ್ಸ್ಕ್ಲೂಸಿವ್ ನಾರ್ ಗೇಟ್, ಎಕ್ಸ್ಕ್ಲೂಸಿವ್ ಆರ್ ಗೇಟ್ ಆಡ್ ಪ್ಯಾರಿಟಿ ಚೆಕರ್ ಅಲ್ಲಿ ಯೂಸ್ ಮಾಡ್ತೀವೋ, ಅದೇ ತರ ಇಲ್ಲಿ ಈವನ್ ಪ್ಯಾರಿಟಿ ಚೆಕರ್ ಅಂದ್ರೆ ಈವನ್ ಇದೆನಾ, ಎಸ್ ಈವನ್ ನಂಬರ್ ಆಫ್ ಒನ್ಸ್ ಇದೆನಾ ಅಥವಾ ಈವನ್ ನಂಬರ್ ಆಫ್ ಒನ್ಸ್ ಇದೆನಾ ಅಂತ ಚೆಕ್ ಮಾಡ್ಲಿಕ್ಕೆ ನಾವೇನ್ ಮಾಡ್ಬೋದು, ಪ್ಯಾರಿಟಿ ಚೆಕರ್ ಆಗಿ ಎಕ್ಸ್ಕ್ಲೂಸಿವ್ ಆರ್ ಗೇಟ್ ನ ನಾವು ಎಕ್ಸ್ಕ್ಲೂಸಿವ್ ನಾರ್ ಗೇಟ್ ನ ನಾವು ಯೂಸ್ ಮಾಡ್ಬೋದು. ಸರಿನಾ? ಅರ್ಥಮೆಟಿಕ್ ಸರ್ಕ್ಯೂಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಟು ಇಂಪ್ಲಿಮೆಂಟ್ comparators we use exclusive NOR gates. Okay, exclusive NOR gate na ಒಂದು applications you, okay, exclusive NOR gates, right? So these etc. So there are many other applications. These are only important applications which are mentioned in the syllabus, okay, right? So this is regarding exclusive NOR gate. Okay, so next we will study some concepts like realization of special gates and basic gates using universal gates. ಅಂದ್ರೆ NAND gate and NOR gate ಯೂಸ್ ಮಾಡಿಕೊಂಡು ಯಾವ ರೀತಿ ಬೇಸಿಕ್ ಗೇಟ್ಸ್ ನ ಮತ್ತೆ ಸ್ಪೆಷಲ್ ಗೇಟ್ಸ್ ನ ರಿಯಲೈಸ್ ಮಾಡೋದು ಅಥವಾ ಲಾಜಿಕ್ ಸರ್ಕ್ಯೂಟ್ ಮೂಲಕ ನಾವು ಪ್ರೂವ್ ಮಾಡ್ತೀವಿ. ಅಂದ್ರೆ ಬರೀ NAND gate ಯೂಸ್ ಮಾಡಿಕೊಂಡು ಅಥವಾ ಬರೀ NOR gate ಯೂಸ್ ಮಾಡಿಕೊಂಡು ನಾವೇನ್ ಮಾಡ್ಬೋದು, ಬೇಸಿಕ್ ಗೇಟ್ಸ್ ನ ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂತ ಅರ್ಥ. ಸರಿನಾ? ಸೊ ದಟ್ ಕಾನ್ಸೆಪ್ಟ್ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಥ್ಯಾಂಕ್ ಯು.